ಹಾಯ್ ಫ್ರೆಂಡ್ಸ್, ಇವತ್ತು ತುಮಕೂರು ಡಿಸ್ಟಿಕ್ಕು ಚಿಕ್ಕನಾಯಕನಹಳ್ಳಿ ತಾಲೂಕು ಮಾಚಗಟ್ಟೆ ಮಲ್ಲಿಗೆರೆ ದೇವಸ್ಥಾನಕ್ಕೆ, ಕರಿಯಮ್ಮನ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಆ ವಿಡಿಯೋ ಅಲ್ಲೊಂದು ಏನು ನಡೀತಿದೆ, ಹೆಂಗಿದೆ ಏನು ಅಂತ ಹೇಳ್ಬಿಟ್ಟು ನಿಮಗೊಂದು ವಿಡಿಯೋ ಮಾಡಾಕ್ತೀನಿ. ಆ ವಿಡಿಯೋನ ನೋಡಿ ಆ ದೇವ್ರದ್ದು ಆಯುಷ್ಯ ಆರೋಗ್ಯ ನಿಮಗೆಲ್ಲ ಕೊಡಲಿ ಅಂತ ಕೇಳ್ಕೊಳ್ತೀನಿ. ಇನ್ನೊಂದೇನಪ್ಪ ಅಂದರೆ, ನಮ್ಮದು 2000 ಸಬ್ಸ್ಕ್ರೈಬರ್ಸ್ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗಿದ್ವಿ. 2000 ಸಬ್ಸ್ಕ್ರೈಬರ್ಸ್, ಹಾಗೆ ವಾಚಿಂಗ್ ಅವರ್ ಕಂಪ್ಲೀಟ್ ಮಾಡಬೇಕಿತ್ತು. ಅದೆಲ್ಲ ಕಂಪ್ಲೀಟ್ ಆಗಿದೆ. ಮಾನಿಟೈಸೇಷನ್ಸ್ ಆಗೋ ಇದಿದೆ. ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬಂದು ಒಂದು ವಿಡಿಯೋವನ್ನು ಮಾಡಿ ನಿಮಗೆ ಹಾಕ್ತೀನಿ. ಅಲ್ಲಿ ಯಾವ ಥರ ಇದೆ ಏನು ಅಂತ ಹೇಳ್ಬಿಟ್ಟು ಅಮ್ಮನವ್ರ ದರ್ಶನ ಮಾಡಿಸ್ತೀನಿ. ನಿಮಗೆ ಅಮ್ಮನವರು ಆಯಸ್ಸು ಆರೋಗ್ಯ ಎಲ್ಲ ಕೊಡಲಿ ಅಂತ ದೇವರಲ್ಲಿ ಬೇಡ್ತಾ ಮುಂದೆ ಅಲ್ಲಿ ಹೋದ್ಮೇಲೆ ಒಂದು ವಿಡಿಯೋ ಮಾಡಿ ನಿಮಗೆ ಕ್ಲೀನಾಗಿ ಹಾಕ್ತೀನಿ. ಆ ವಿಡಿಯೋ ನೋಡಿ ನಿಮಗೆ ಆಶೀರ್ವದಿಸಿ. ನೀವು ಹೊಸ್ದಾಗಿ ನೋಡೋವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಡೀರಿ ಸ್ನೇಹಿತರೆ, ಅಲ್ಲಿ ಹೋದ್ಮೇಲೆ ನಿಮಗೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಓಕೆ ಸ್ನೇಹಿತರೆ, ಬಾಯ್. ನೋಡಿ ಸ್ನೇಹಿತರೆ, ಅಮ್ಮನವ್ರ ಗೋಪುರ ಇದು ಮಲ್ಲಿಗೆರೆ. ಇದು ಆ ದೇವಸ್ಥಾನದ ಮುಂದೆ ಭಾಗ ಈ ಥರ ಇದೆ ನೋಡಿ. ಅಲ್ಲಿ ಆಂಜನೇಯ ಸ್ವಾಮಿಯವರು ಈ ಮೊನ್ನೆ ಏನೋ ಪೂಜೆ ಮಾಡಿ ಪ್ರತಿಷ್ಠಾಪನೆ ಮಾಡಿ ಓಪನ್ ಮಾಡಿದ್ದಾರೆ ದೇವಸ್ಥಾನ. ಅಲ್ಲಿ ತೋರಿಸ್ತೀನಿ ನಿಮಗೆ ಮುಂದೆ ಬಂದು. ಮತ್ತು ಇಲ್ಲಿ ಚೌಟ್ರಿಗಳು ಇದೆ ಸ್ನೇಹಿತರೆ. ಇಲ್ಲಿ ನೋಡಿ, ಅದು ಅಮ್ಮನವರ ದೇವಸ್ಥಾನ ಹತ್ರ ಚೌಟ್ರಿ. ಬಂದು ಗೆಸ್ಟ್ಗಳು ಯಾರು ಬಂದು ರೂಮ್ಗಳು ಬೇಕಂದರೆ ರೂಮ್ಗಳು ಮಾಡ್ಕೊಂಬಿಟ್ಟು ಇಲ್ಲಿ ಬಂದು ಇಳಿದು ಏನೇನು ಬೇಕೆಲ್ಲ ಮಾಡ್ಕೊಂಡು ಹೋಗ್ತಾರೆ. ಮರಿಗಳು ಎಲ್ಲ ಕೊಯ್ತಾರೆ ಇಲ್ಲಿ. ಹಾಗಾಗಿ ಈ ಒಂದು ಚಿಕ್ಕ ವಿಡಿಯೋ ನಿಮಗೋಸ್ಕರ ಹಾಕ್ತಿದ್ದೀನಿ ಸ್ನೇಹಿತರೆ. ನೋಡಿ, ಈ ಥರ ಇದೆ. ಬನ್ನಿ ಮುಂದೆ ಹೋಗೋಣ. ಅಮ್ಮನವರ ಗೋಪುರವನ್ನು, ಅಮ್ಮನವರ ದರ್ಶನ ನಿಮಗೆ ಮಾಡಿಸ್ತೀನಿ. ಅಮ್ಮನವ್ರ ಗೋಪುರ ಇದು ಮಲ್ಲಿಗೆರೆ, ಕರಿಯಮ್ಮನವರು. ಬನ್ನಿ ಸ್ನೇಹಿತರೆ, ಮುಂದೆ ಹೋಗೋಣ. ಅಮ್ಮನವ್ರ ದರ್ಶನ ಮಾಡಿಸ್ತೀನಿ ನಿಮಗೆ. ಅಮ್ಮನವ್ರ ದರ್ಶನ ಮಾಡಿ ನಿಮಗೆಲ್ಲ ಆಯಸ್ಸು ಆರೋಗ್ಯ ಕೊಡಲಿ ಅಮ್ಮನವರು. ಇಲ್ಲಿ ನೋಡಿ ಸ್ವಾಮಿ, ನೋಡಿ ಪಾದ ಕಲ್ಲುಗಳು, ಇದು ಕಂಬಗಳು ನೋಡಿ, ಈ ಥರ ಇದೆ. ಈಗ ಒಳಗಡೆ ಹೋಗೋಣ, ಅಮ್ಮನವ್ರ ದರ್ಶನ ಮಾಡಿಸ್ತಾನೆ. ಯಾರೂ ಇಲ್ಲ, ಜನ ಕಮ್ಮಿ ಇದೆ. ಅಮ್ಮನವ್ರ ಪಾದಕ್ಕೆ ನಮಸ್ಕಾರವನ್ನು ಮಾಡೋಣ. ಬಲಗಾಲಿಟ್ಟು ಒಳಗಡೆ ಹೋಗೋಣ. ಅಮ್ಮನವರ ದರ್ಶನ ನಿಮಗೆ ಮಾಡಿಸ್ತೀನಿ. ಇದು ನೋಡಿ ದೇವಸ್ಥಾನ. ಇದು ನಾವು ಫಸ್ಟ್ ಟೈಮ್ ಬಂದಾಗ ಈ ಥರ ಎಲ್ಲ ಮಾಡಿರಲಿಲ್ಲ. ಇಲ್ಲೆಲ್ಲ ಸೀಟ್ ಹಾಕಿರಲಿಲ್ಲ. ಇದು ಸೀಟೆಲ್ಲ ಹಾಕಿ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಅಮ್ಮನವರ ದೇವಸ್ಥಾನ, ಕರಿಯಮ್ಮನವ್ರದ್ದು. ನಮಸ್ಕಾರ ಮಾಡೋಣ. ಇದು ಪಾದಗಳಿದೆ, ತ್ರಿಶೂಲ. ಅಮ್ಮನವ್ರ ಪಾದಕ್ಕೆ ಶರಣಮ್ಮ ಶರಣಾರ್ಥಿ. ಮುಂದೆ ಹೋಗೋಣ. ಅಮ್ಮನವರು ಫ್ರೀಯಾಗಿದ್ದಾರೆ, ಯಾರೂ ಇಲ್ಲ. ಮುಂದೆ ಹೋಗಿ ಅಮ್ಮನವ್ರ ದರ್ಶನ ಮಾಡಿಸ್ತೀನಿ ನಿಮಗೆ. ನೋಡಿ, ಇದೆ ಅಮ್ಮನವ್ರದ್ದು ಇದು ದೇವಸ್ಥಾನ. ಅಲ್ಲೆಲ್ಲ ಬಟ್ಟೆಗಳೆಲ್ಲ ಇಟ್ಟಿರೋ ಅಮ್ಮನವ್ರದ್ದು. ಈ ಥರ ಇದೆ ನೋಡಿ ಅಮ್ಮನವ್ರ ದೇವಸ್ಥಾನ. ಫೋಟೋ ಫೋಟೋ. ಈ ಅಮ್ಮನವ್ರ ಮಗನ ದರ್ಶನ ಮಾಡ್ಕೊಳ್ಳಿ. ತುಂಬ ಒಳ್ಳೆ ಕೆಲಸಗಳೆಲ್ಲ ಮಾಡ್ತಾರೆ ಸ್ವಾಮಿಯವರು. ಸ್ವಾಮಿಯವರು ಇಲ್ಲ ಅಂದರೆ ಯಾವ ಕೆಲಸಗಳು ಆಗಲ್ಲ. ಅವರೇ ಮುಂದೆ ನಿಂತು ಎಲ್ಲ
ದೇವರು ಪ್ರತಿಷ್ಠಾಪನೆ ಮಾಡ್ತಾರೆ. ಹಾಗಾಗಿ ಇವರು ನೋಡಿ ನಮ್ಮ ತಾಯಿಯವರು, ನಮ್ಮ ತಾಯಿ, ಇವರು ನಮ್ಮ ಚಿಕ್ಕಮ್ಮ. ಇವರು ಊರಿಂದ ಬಂದಿದ್ದಾರೆ, ದೂರ. ಅವರು ತಿರುಪತಿಯಿಂದ ಆ ಕಡೆ ಅಲ್ಲಿಂದ ಬಂದಿದ್ದಾರೆ ಇಲ್ಲಿಗೆ ದೇವಸ್ಥಾನಕ್ಕೆ, ಅಮ್ಮನವ್ರ ದೇವಸ್ಥಾನಕ್ಕೆ. ಮತ್ತು ನಾವೆಲ್ಲ ಬಂದಿದ್ದೀವಿ ಇಲ್ಲಿ. ಇವರು ನಮ್ಮ ತಮ್ಮನ ವೈಫು, ಇವರು ನಮ್ಮ ತಮ್ಮನ ಮಗಳು. ಇನ್ನೂ 3-4 ಸದಸ್ಯರಿದ್ದಾರೆ. ನಮ್ಮ ತಮ್ಮ ಹೊರಗಡೆ ಇದ್ದಾನೆ, ಬರ್ತಾರೆ, ಅವ್ರಿಗೆ ತೋರಿಸ್ತೀನಿ. ಈಗ ನೋಡಿ, ಅವರು ನಮ್ಮ ತಮ್ಮ, ನಮ್ಮ ತಮ್ಮ ಇವರು ನಮ್ಮ ತಮ್ಮನ ಮಗ. ಹರ್ಷ, ನಮ್ಮ ತಮ್ಮನ ಮಗ ಹರ್ಷ. ಮತ್ತು ಇನ್ನವರು ಇವರೊಬ್ಬರು ನಮ್ಮ ತಮ್ಮನ ಮಗಳು ಹರ್ಷಿತಾ. ಇವರು ಹಾರಿಕಾ, ನಮ್ಮ ತಮ್ಮನ ಮಗಳು. ನೋಡಿ ಸ್ನೇಹಿತರೆ, ಅಮ್ಮನವ್ರ ದರ್ಶನ ಮಾಡ್ಕೊಂಡು ಅಮ್ಮನವರ ಹೂ ಕೇಳಬೇಕು, ಎಲ್ಲ ಪೂಜೆ ಎಲ್ಲ ಮಾಡಿಸ್ಕೊಂಡು. ಅಮ್ಮ ಹರಕೆ ಇತ್ತು ಅವರಿಗೆ, ಹರಕೆ ಇರೋದ್ರಿಂದ ಬಂದಿದ್ದೀವಿ, ಹರಕೆ ತೀರಿಸ್ಕೊಂಡು ಹೋಗ್ಲಿಕ್ಕೆ ಅಂತ ಹೇಳಿ. ನಾವು ದರ್ಶನ ಮಾಡ್ಕೊಳ್ಳಿ, ನಿಮಗೆ ಆಯುಸ್ಸು ಆರೋಗ್ಯ ಎಲ್ಲ ಕೊಡಲಿ ಅಂತ ಕೇಳ್ಕೊಳ್ಳಿ. ಅಂತ ಎರಡು ಮಾಡ್ಕೊಂಡು ಯೂಟ್ಯೂಬ್ ಚಾನಲ್ ಯಾರ್ಯಾರು ಹೊಸದಾಗಿ ಮಾಡ್ತಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸ್ವಾಮಿಯವರು ನಿಮಗೆ ಆಶೀರ್ವಾದ, ಆಯುಸ್ಸು ಆರೋಗ್ಯ ಎಲ್ಲ ಕೊಡಲಿ ಅಂತ ಬೇಡ್ಕೊಳ್ತಾ 2 ಮಾತನ್ನು ಬಾಯ್.